ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇದರಲ್ಲಿ ಒಂದು ಹೂ ಬಿಟ್ಟಿದೆ. ದಾಸವಾಳ ಏನಂದರೆ ಡೈಲಿ ಹೂಗಳಿರುತ್ತೆ. ಆದಷ್ಟು ಪೂಜೆಗೆಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೂ ಕೂಡ ಇದೆ ನೋಡಿ ದಾಸವಾಳ. ಬೆಳಗ್ಗೆ ನಾನು ಒಂದಿಷ್ಟು ಹೂಗಳನ್ನ ತಗೊಂಡು ಹೋಗಿದ್ದೀನಿ, ಆದರೂ ಹೂಗಳು ಉಳಿದಿದೆ. ನಾನು ಪೂರ್ತಿಯಾಗಿ ತೆಗಿಯೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೂಡ ದಾಸವಾಳ ಹೂ ಇದೆ. ನಾನು ಅದಕ್ಕೆ ದಾಸವಾಳ ಹೂಗಳನ್ನ ದಾಸವಾಳ ಗಿಡನ ಜಾಸ್ತಿ ಇಷ್ಟಪಡ್ತೀನಿ. ಅವುಗಳನ್ನು ಹಚ್ಚೋದಕ್ಕೆ ಪರ್ಮನೆಂಟ್ ಗಿಡ, ಆಮೇಲೆ ಯಾವಾಗಲೂ ಫ್ಲವರಿಂಗ್ಸ್ ಇದ್ದೇ ಇರುತ್ತೆ. ಪೂಜೆಗೆ ಯಾವತ್ತೂ ಕೊರತೆ ಆಗಲ್ಲ ಈ ರೀತಿ ಗಿಡಗಳನ್ನು ನಾವು ಹಚ್ಕೊಂಡ್ರೆ. ಇದು ಎಲ್ಲ ಗಿಡದಲ್ಲೂ ಒಂದೊಂದು ಎರಡೆರಡು ಈ ರೀತಿಯಾಗಿ ಬಿಟ್ಟಿರ್ತೀನಿ ನಾನು. ಇವತ್ತು ಈ ಪಾರಿಜಾತ ತೆಗಿತೀನಿ. ಇದು ಜ್ಯೂಸ್ ಮತ್ತು ಟೀ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದು. ನೀವು ಫ್ರೆಶ್ ಆಗಿರೋದನ್ನು ಬಳಸೋಕ್ಕಾಗಿಲ್ಲ ಅಂದರೆ ನೀವೇನು ಮಾಡಬೇಕು, ಇದನ್ನು ಡ್ರೈ ಮಾಡಿ ಹಾಗೆ ಇಟ್ಕೋಬೇಕು. ನೀರಲ್ಲಿ ಹಾಕಿ ನೀವು ಆವಾಗೂ ಕೂಡ ಟೀ ಥರ ಮಾಡ್ಬೋದು. ಡ್ರೈ ಆಗಿರೋದು ಈಗ ಏನಂದರೆ ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಡ್ರೈ ಆಗಿರೋ ಹೂಗಳು. ಕೆ ಜಿಗೆ 1000, ಈ ಥರ 1500 ಈ ಥರ ಸಿಕ್ಕತ್ತೆ. ನಾವು ಇದು ಒಂದು ಗಿಡ ನೀವು ಮನೆಯಲ್ಲಿ ಹಚ್ಕೊಂಡ್ಬಿಟ್ರೆ ಬೇಡ ಅಂದರೂ ಬೆಳೆಯುತ್ತೆ, ಅಷ್ಟು ದೊಡ್ಡದಾಗುತ್ತೆ ಗಿಡ. ಆಮೇಲೆ ಪೂರ್ತಿ ವರ್ಷ ಇರುತ್ತೆ ಫ್ರೆಂಡ್ಸ್ ಗಿಡ ಎಲ್ಲ. ಒಂದು ಬೀಜದಿಂದ ಇಷ್ಟು ಹೂಗಳಾಗುತ್ತೆ ನೋಡಿ. ಇದನ್ನು ಇವತ್ತು ತಕ್ಕೋಬೇಕು. ಬೆಳಗ್ಗೆ ಪೂಜೆಗೆ ಮಾತ್ರ ತಗೊಂಡು ಹೋದೆ. ಇದು ನೋಡಿ, ಬಾಡೋಗಿರೋ ಹೂಗಳನ್ನ ನಾನು ಹಾಗೆ ಇಟ್ಟಿರ್ತೀನಿ, ಇದನ್ನು ಬಿಸಾಕಲ್ಲ. ಇದನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲಿ ಒಣಗಿಸ್ಕೊಂಡ್ರೆ ಇದನ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಒಟ್ಟು 3 ಕಲರ್ ಇದೆ, 3 ವೆರೈಟಿ ಇದೆ ನನ್ನ ಹತ್ರ. ಒಂದು ಇದು ಬ್ಲೂ ಗುಚ್ಛ ಇದೆ, ಮತ್ತು ಇನ್ನೊಂದು ಒಂದೇ ಒಂದು ಪಕ್ಕಳಿದಿದೆ. ಆಮೇಲೆ ವೈಟ್ ಇದೆ, ಇನ್ನೊಂದು ಪರ್ಪಲಿಶ್ ಇದೆ, ಪಿಂಕಿಶ್ ಇದೆ. ಅದು ಕೂಡ ತೋರಿಸ್ತೀನಿ ನೆಕ್ಸ್ಟ್ ನಾನು. ಹಾಗೆ ಇವತ್ತು ಸ್ವಲ್ಪ ಪುದೀನ ತಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪುದೀನ ತೆಗಿಬೇಕು. ತುಂಬ ಚೆನ್ನಾಗಿ ಗ್ರೋ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ತುಂಬ ಚೆನ್ನಾಗಿ ಸ್ಮೆಲ್ಲಿದೆ, ಅಷ್ಟು ಚೆನ್ನಾಗಿದೆ. ಈ ಥರ ಗ್ರೋತ್ ಆದಾಗ ನಾವು ಆವಾಗವಾಗ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕಟ್ ಮಾಡಿ ತೆಗೆದ್ರೆ ಇನ್ನೂ ಮತ್ತೆ ಚಿಗುರೊಡೆಯುತ್ತೆ. ನಾನು ಈಗಾಗಲೇ 2 ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ, ಮತ್ತೆ ಚೆನ್ನಾಗಿ ಗ್ರೋತ್ ಆಗಿದೆ ಇದು. ಹಾಗಾಗಿ ಇವತ್ತು ಕೂಡ ನಾನು ಒಂದು ಸ್ವಲ್ಪ ಕಟ್ ಮಾಡಿ ತಕ್ಕೋತೀನಿ. ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿ ಚಿಗಿಯುತ್ತೆ ಇದು ನೋಡಿ, ತುಂಬ ಚಿಕ್ಕ ಪಾಟಲ್ಲಿ ಬೆಳೆದಿರುವಂಥದ್ದು. ನಾನು ಇಷ್ಟು ಪಾಟಲ್ಲಿ ನಾನು ಬೆಳ್ಕೊಂಡಿರೋದು. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದಕ್ಕೆ ಈಗ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗೊಬ್ಬರನ ಹಾಕಬೇಕು. ನಾವು ತರಕಾರಿನ ಬೆಳೆಸಬೇಕಾದ್ರೆ ಗೊಬ್ಬರ ಇಲ್ಲದೆ ಬೆಳೆಸೋಕ್ಕಾಗಲ್ಲ. ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದನ್ನು ತೆಗ್ದಿರ್ತೀವಿ, ಅದಕ್ಕೆ ಮತ್ತೆ ಎನರ್ಜಿ ಬೇಕಲ್ಲ ಮತ್ತೆ ಬೆಳೆಯೋಕ್ಕೆ. ಹಾಗಾಗಿ ಸ್ವಲ್ಪ ಗೊಬ್ಬರನ ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು. ಇದನ್ನು ಆದಷ್ಟು ಕತ್ತರಿಯಿಂದ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕೈಯಿಂದನೂ ಕಟ್ ಮಾಡಿ ತಕ್ಕೋಬೋದು, ಇಲ್ಲ ಅಂತಲ್ಲ, ಬಟ್ ಕತ್ತರಿಯಿಂದ ತೆಗೆದ್ರೆ ಒಳ್ಳೆಯದು. ಇದು ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿ ತಕ್ಕೋತೀನಿ. ಎಲ್ಲೆಲ್ಲಿ ಬೆಳೆದಿದೆಯಲ್ಲ ಅಲ್ಲಿ ಕಟ್ ಮಾಡಿ ತೆಗಿತೀನಿ ನಾನು. ವಾಸನೆ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹೊರಗಡೆ ಮಾರ್ಕೆಟಲ್ಲೂ ಸಿಕ್ಕಲ್ಲ ಈ ಥರದ್ದು, ಅಷ್ಟು ಚೆನ್ನಾಗಿದೆ ಸ್ಮೆಲ್ಲೆಲ್ಲ. ಯಾವುದು ದೊಡ್ಡದಾಗಿ ಚೆನ್ನಾಗಿ ಗ್ರೋ ಆಗಿದೆಯಲ್ಲ ಅದನ್ನು ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡಿ ಆದಮೇಲೆ ನೀವು ಇದಕ್ಕೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಅಥವಾ ಈ ಮಣ್ಣನ್ನು ಈ ರೀತಿ ತೆಗೆದುಬಿಟ್ಟು
ಒಳಗಡೆ ಒಂದು ಸ್ವಲ್ಪ ಕಿಚನ್ ವೇಸ್ಟನ್ನು ಹಾಕಿದ್ರೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಇದಕ್ಕೆ ಯಾವುದೇ ಥರ ಹುಳಗಳು ಹತ್ಕೊಳಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಇಷ್ಟು ದಿನ ಆಯಿತು ಬೆಳೆಸೋದಕ್ಕೆ, ಇದಕ್ಕೆ ಯಾವುದೇ ಥರ ಹುಳ ಹತ್ಕೊಂಡಿಲ್ಲ ಇಲ್ಲಿ ತನಕ ನಮ್ಮ ಮನೆಯಲ್ಲಿ. ಆ ಥರ ಏನಾದರೂ ಹುಳ ಇತ್ತು ಅಂದರೆ ನೀವೇನು ಮಾಡಬೇಕು, ಬೇವಿನ ಎಣ್ಣೆ ಇಲ್ಲ ವಿನೆಗರ್ ಆ ಥರದನ್ನ ನೀವು ಸ್ಪ್ರೇ ಮಾಡಿದ್ರೂ ತೊಂದರೆ ಇಲ್ಲ. ಆದಷ್ಟು ತರಕಾರಿಗಳಿಗೆ ನೀವು ಏನಂದರೆ ಕೆಮಿಕಲ್ ಗೊಬ್ಬರನ ಬಳಸೋಕ್ಕೆ ಹೋಗಬೇಡಿ. ನೋಡಿ ನಾನು ಇಷ್ಟು ತೆಗ್ದಿದ್ದೀನಿ, ಇದು ಒಂದಿದೆ, ಇದು ನೋಡಿ ಇಲ್ಲಿಂದ ಈ ಥರ ಬೆಳ್ಕೊಂಡಿದೆ ಇದು. ಈಗ ನಾನು ಇಲ್ಲಿ ಕಟ್ ಮಾಡಿದ್ದೀನಿ, ಮತ್ತು ಇಲ್ಲಿಂದ ಚಿಗುರುತ್ತೆ, ಈ ಥರ ಗ್ರೋ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಬೇಕು. ಹೀಗಾಗಿ ನೀವು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಕೊಡ್ಬೋದು, ಆಮೇಲೆ ವರ್ಮಿ ಕಂಪೋಸ್ಟ್ ಆದರೂ ಕೊಡ್ಬೋದು. ನೋಡಿ ಒಂದು 2 ಕಟ್ಟಷ್ಟು ಸಿಕ್ಕುತ್ತೆ ಇವತ್ತು. ನೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತಲ್ಲ, ಈ ರೀತಿಯಾಗಿ ಮನೆಯಲ್ಲೇ ಬೆಳೆದಿರೋದು ಇಷ್ಟು ಸೊಂಪಾಗಿ ಬೆಳ್ಕೊಂಡಿದೆ ಅಂತ. ಇದಕ್ಕೆ ಬೇರೆ ಏನು ಕೊಡೋದು ಅವಶ್ಯಕತೆ ಇಲ್ಲ. ಲಿಕ್ವಿಡ್ ಫರ್ಟಿಲೈಸರ್ಸ್ ಮತ್ತು ವರ್ಮಿ ಕಂಪೋಸ್ಟು, ಇಲ್ಲಾಂದರೆ ಸಗಣಿ ಗೊಬ್ಬರ, ನೈಟ್ರೋಜನ್ ರಿಚ್ ಆಗಿರುವಂತಹ ಒಂದು ಫರ್ಟಿಲೈಸರ್ನ ಇದಕ್ಕೆ ಆವಾಗವಾಗ ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಚಹಾ ಪುಡಿ, ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ, ನೆಕ್ಸ್ಟು ಸಗಣಿ ಗೊಬ್ಬರ, ಅದು ಇಲ್ಲ ಅಂದರೆ ನೀವು ಉಳ್ಳಾಗಡ್ಡಿನ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಥರ ಕೊಡ್ಬೋದು. ಇನ್ನು ನೆಕ್ಸ್ಟು ವರ್ಮಿ ಕಂಪೋಸ್ಟು, ಕುರಿ ಗೊಬ್ಬರನೂ ಕೂಡ ಕೊಡ್ಬೋದು. ಇದಕ್ಕೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ನಾನು 2 ಪಾಟಲ್ಲೂ ಕಟ್ ಮಾಡಿ ತೆಗ್ದಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಒಂದು ಮುಷ್ಟಿಯಷ್ಟು ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಪಾಟ್ ಸೈಜು ತುಂಬ ಕಡಿಮೆ ಇದೆ, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪನೇ ಗೊಬ್ಬರ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕಿಬಿಡಬೇಕು. ಈ ಮಣ್ಣು ತುಂಬ ಡ್ರೈ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೋಬೇಕು. ಸ್ವಲ್ಪ ಹಸಿ ಇರಬೇಕಿದು ಮಣ್ಣು, ಮಾಯಿಸ್ಟ್ ಆಗಿರಬೇಕು, ಅಂದರೆ ಪುದೀನ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ 2 ಕಟ್ಟಷ್ಟು ಸಿಕ್ತು, ತುಂಬ ಇದೆ. ಆಮೇಲೆ ನೀವು ಈ ರೀತಿ ಕಟ್ ಮಾಡಿರ್ತೀರ, ಈ ಥರ ದಪ್ಪ ಕಡ್ಡಿ ಇರುತ್ತೆ ನೋಡಿ, ಇದು ಏನಾದರೂ ನೀವು ಕಟ್ ಮಾಡಿದರೆ ಏನು ಮಾಡಬೇಕು, ಈ ಥರ ಇದರದ್ದು ಎಲೆಗಳನ್ನು ಫಸ್ಟು ತೆಗೀರಿ. ಈ ಥರ ತೆಗೆದುಬಿಟ್ಟು ಇದನ್ನು ನೀವು ಮಣ್ಣಲ್ಲಿ ಈ ರೀತಿಯಾಗಿ ಚುಚ್ಚಿಬಿಟ್ರೆ ಇದು ಒಂದು ಕಡ್ಡಿ ಬರುತ್ತೆ. ಇಲ್ಲಾಂದರೆ ನೀವು ಈ ಪಾಟಲ್ಲಿ ಬೇಡ ಅಂದರೆ ನೀವು ಬೇರೆ ಪಾಟನ್ನು ಕೂಡ ರೆಡಿ ಮಾಡ್ಕೋಬೋದು. ಈ ಕಟ್ ಮಾಡಿದ್ರಲ್ಲೇ ನೀವು ತಗೋಬೇಕು. ನೋಡಿ ಈ ರೀತಿ ದಪ್ಪ ಕಡ್ಡಿ ಏನಿರುತ್ತೆ ನೋಡಿ, ಆ ಥರದ್ದು ಕಡ್ಡಿನ ಹಚ್ಚಿದ್ರೆ ಮಾತ್ರ ಇದು ಗ್ರೋ ಆಗುತ್ತೆ. ಇಲ್ಲಾಂದರೆ ನೀವು ಎಳೆ ಕಡ್ಡಿನ ಹಚ್ಚಿದ್ರೆ ಬೇಗ ಕೊಳ್ತೋಗ್ಬಿಡುತ್ತೆ. ಆದಷ್ಟು ಸ್ವಲ್ಪ ದಪ್ಪ ಕಡ್ಡಿ, ಈ ರೀತಿಯಾಗಿ ಸ್ವಲ್ಪ ಬ್ರೌನ್ ಆಗಿರುತ್ತೆ ನೋಡಿ, ಈ ಥರ ಆಗಿರುವಂಥ ಕಡ್ಡಿನ ನೀವು ಮಣ್ಣಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಇದ್ರದ್ದು. ಈ ಕಟಿಂಗ್ ಹಚ್ಚಿದ್ರೆ ಬೇಗ ಬಂದುಬಿಡುತ್ತೆ. ಇದ್ರದ್ದು ಸೀಡ್ಸ್ ಕೂಡ ಸಿಗುತ್ತೆ, ಬಟ್ ಅದು ಬೆಳೆಯೋದು ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಈಗ ನೋಡಿ ನಾನು ಇದಕ್ಕೆ ವರ್ಮಿ ಕಂಪೋಸ್ಟ್ ಎಲ್ಲ ಹಾಕಿದ್ದೀನಿ. ಇದರಲ್ಲಿ ಏನಾದ್ರು ಕಸ ಇದ್ದರೆ ನೀವು ಆವಾಗಲೇ ತಗೊಂಬಿಡ್ಬೇಕು, ಇಲ್ಲಾಂದರೆ ನೀವು ಹಾಕಿರುವಂಥ ಫರ್ಟಿಲೈಸರ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಕಸ ಬೆಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಎತ್ತಿಟ್ಬಿಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.